ಇದು ಆ್ಯಕ್ಚುಲಿ ಇದು ರೋಡ್ ಇದು. ಇಲ್ಲೊಂದು ಹಳೆ ನಿಜ್ಗಲ್ ಊರು ಹೋಗುತ್ತೆ. ಸೊ ಆ ಕಡೆಯಿಂದನೂ ಇದೆ, ಈ ಕಡೆಯಿಂದನೂ ಇದೆ. ಇಲ್ಲಿ ಓಡಾಡ್ತಾರೆ, ಇಲ್ಲಿ ಕಾರಲ್ಲಿ, ಬೈಕಲ್ಲಿ. ನೋಡಿ ಲೊಕೇಶನ್ ನೋಡಿ, ಒಳ್ಳೆ ಲೊಕೇಶನಲ್ಲಿ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟನ್ನ. ಹಾಂ ಹೌದಾ, ನನಗೂ ರೊಟ್ಟೆ ನೋವಾಯ್ತು, ನಾನು ಎಷ್ಟು ಬಿಡ್ತೀನಿ ಇವತ್ತು ಪೂಜೆ ಮಾಡಿಬಿಟ್ಟು. ಆಗಲಿ ರಾವಿಡ್ ಹೆಚ್ಚು ಕಮ್ಮಿ ನಿಮ್ಮ ಸ್ಟೂಡೆಂಟೇನೆ ಆ ಲೆಕ್ಕಕ್ಕೆ ಹೋದ್ರೆ. ಸಜ್ಜಿಗೆ ಗಿಜ್ಜಿಗೆ ಮಾಡೋದು. ಹಾಗೆ ನಾನೊಂದು ಕೇಳಿದ್ದೀನಿ, ಫುಡ್ ಬ್ಲಾಗ್ಸ್ ಮಾಡಿದ್ರೆ ಹೆಂಗಿರುತ್ತೆ ನಾನು ಬಂದಾಗ, ಹಾಲ್ಟ್ ಆದಾಗ. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ರಾತ್ರಿಯಿಂದನೇ ಈ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು. ತುಂಬ ಮಳೆ ಕಾರಣ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನನ್ನ ಈ ಚಾನಲ್ಗೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್. ಸೊ ನಾನು ತುಮಕೂರಲ್ಲಿ 3-4 ಡೇಸಿಂದ ಸುತ್ತಾ ಇದ್ದೀನಿ. ಸೊ ಹಾಗೆ ಅನ್ನೊಂದು ಪ್ಲೇಸಸ್ ಎಲ್ಲ ಸ್ಟೇ ಮಾಡ್ತಾ ಇದ್ದೀನಿ. ನಿನ್ನೆ ಆ್ಯಕ್ಚುಲಿ ನಿಮ್ಮದೊಂದು ಮುಂಚೆ ಒಂದು ವಿಡಿಯೋ ಹಾಕಿದೆ ನಿಮಗೆ, ಉದ್ದಾನ ವೀರಭದ್ರ ಸ್ವಾಮಿ ಅಂತ ಹೇಳಿ. ಸೊ ಅಲ್ಲಿ ಜಾಗ ತುಂಬ ಚೆನ್ನಾಗಿತ್ತು ಸ್ಟೇಗೆ. ಆ ದೇವಸ್ಥಾನದಿಂದ ಒಂದು 200 ಮೀಟ್ರ್ ದೂರದಲ್ಲಿ ಒಂದು ಕೆರೆ ಎಲ್ಲ ಇತ್ತು, ಕೋಡಿ ಎಲ್ಲ ಬಿದ್ದಿತ್ತು. ಸೊ ಹಾಗೆ ಲೊಕೇಶನ್ ಎಲ್ಲ ಸೂಪರ್ಬ್ ಆಗಿತ್ತು. ಆಮೇಲೆ NSS ಸ್ಟೂಡೆಂಟ್ಸ್ ಇದ್ದರು, NSS ಸ್ಟೂಡೆಂಟ್ಸ್ ಜೊತೆ ನೆಲಮಂಗಲ ಕಾಲೇಜ್ನವರು. ಸೊ ಅವ್ರ ಜೊತೆ ಬೆರೀತಾ, ಅವ್ರ ಜೊತೆ ಮಾತಾಡ್ತಾ. ಸೊ ನೆನ್ನೆ ನೈಟ್ ಪಾಸ್ ಆಯಿತು. ಮಳೆ ಇದ್ದಿದ್ದರಿಂದ ನಾನು ನೈಟ್ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಈಗ ಇಲ್ಲೊಂದು ಲೊಕೇಶನಿಗೆ ಬಂದಿದ್ದೀನಿ, ಅದೇ ಹೇಳಿದ್ನಲ್ಲ, ಕೆರೆ ಅಸ್ಸಮ್ ಆಗಿದೆ, ಕೋಡಿ ಬಿದ್ದಿದೆ, ಗ್ರೀನರಿ ತೋರಿಸ್ತಾ ಬಂತೀನಿ ಬನ್ನಿ. ಸಖತ್ತಾಗಿದೆ ಲೊಕೇಶನ್ ನೋಡಿ. ಇದು ನಾವು ಬಂದಿದ್ದ ದಾರಿ. ಈಗ ಆ್ಯಕ್ಚುಲಿ ಇಲ್ಲಿ ಬೆಟ್ಟ ಏನು ಕಾಣಿಸ್ತಾ ಇದೆ, ಬೆಟ್ಟಕ್ಕೆ ಕೂಡ ಟ್ರಕ್ ಹೋಗ್ಬೋದು. ಬಟ್ ಅಂತ ಏನೂ ಸ್ಪೆಷಲ್ ಆಗಿಲ್ಲ, ಸುಮ್ಮನೆ ಒಂದು ಗುಡ್ಡೆ ಥರ. ಸೊ ಅದಕ್ಕೆ ಅದನ್ನು ಟ್ರಕ್ ಏನು ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ವೆಹಿಕಲ್ ಇದೆ. ಇಷ್ಟು ಇಂಟೀರಿಯರ್ ಎಲ್ಲ ಯಾರೂ ಸಾಮಾನ್ಯವಾಗಿ ಬರಲ್ಲ. ನಾನು ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ಬೈಕೊಂಬಿಡಿ. ಇಲ್ಲಿ ಹೋದರೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿ ಕೋಡಿ ಬಿದ್ದಿದೆ ಕೆರೆ, ಮೇಲಿಂದ ವ್ಯೂ ಸಖತ್ತಾಗಿದೆ. ಕೋಡಿನಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಕೆರೆ ವ್ಯೂನೆಲ್ಲ ತೋರಿಸ್ತೀನಿ, ಬನ್ನಿ, ಜಾಯ್ನ್ ಆಗಿದೆ ಅಂತದ್ದು. ಕೋಡಿ ಕಡೆ ಹೋಗುವ. ಕೆರೆ ಕೋಡಿ ತೋರಿಸ್ತೀನಿ ಬನ್ನಿ, ಸಖತ್ತಾಗಿದೆ. ಮೇಲ್ಗಡೆ ವ್ಯೂನು ಸಖತ್ತಾಗಿದೆ, ಈ ಕೋಡಿನೂ ಸಖತ್ತಾಗಿದೆ. ಕೋಡಿ ಅಂತ ಹೇಳಿದ್ರೆ ಕೆರೆ ತುಂಬಿದಾಗ ನೀರು ಧುಮ್ಕುವಂಥದ್ದು ಆಚೆಗೆ ನೋಡಿ. ನೋಡಿ ಅಲ್ಲಿ ಕೋಡಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಇದು ಆ್ಯಕ್ಚುಲಿ ಇದು ರೋಡ್ ಇದು. ಇಲ್ಲೊಂದು ಹಳೆ ನಿಜ್ಗಲ್ ಊರು ಹೋಗುತ್ತೆ. ಸೊ ಆ ಕಡೆಯಿಂದನೂ ಇದೆ, ಈ ಕಡೆಯಿಂದನೂ ಇದೆ. ಇಲ್ಲಿ ಓಡಾಡ್ತಾರೆ, ಇಲ್ಲಿ ಕಾರಲ್ಲಿ, ಬೈಕಲ್ಲಿ ಎಲ್ಲ ಇಲ್ಲಿ ಓಡಾಡ್ತಾರೆ ಇಲ್ಲಿ. ಸೊ ಈಗ ನಾವಿಲ್ಲಿ ಕೂತ್ಕೊಂಡು ಸ್ನಾನ ಮಾಡುವಂಥದ್ದು ಚೆನ್ನಾಗಿರತ್ತೆ. ನಿಜವಾಗ್ಲೂ ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ತುಂಬ ಸಾರಿ ಎಂಜಾಯ್ ಮಾಡಿದ್ದೀವಿ. ಆದರೂ ಕೂಡ ಅದು ಪ್ರತಿ ಸಾರಿನೂ ಹೊಸದಾಗೆ ಅನ್ಸುತ್ತೆ. ನೀವು ಪ್ರತಿ ಸಾರಿ ಬನ್ನಿ, ಈ ಥರ ಪ್ರತಿ ಸಾರಿನೂ ಹೊಸದು ಅನ್ಸುತ್ತೆ.
ನೋಡಿ ಹಾಗೆ ಇಲ್ಲಿ ಸಕದ ಬೀಳ್ತಾ ಇದೆ ನೀರು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಸ್ನಾನ ಆಯಿತು. ಭೀಮ್ನ ಅಮಾವಾಸ್ಯೆ ಬೇರೆ ಇವತ್ತು. ದೇವಸ್ಥಾನಕ್ಕೆ ಹೋಗಿ ಕೈ ಮುಟ್ಕೊಂಡು ಕೋಡಿಸಿದ್ದೇಶ್ವರ ಸ್ವಾಮಿಗೆ, ಹಾಗೆ ಮುಂದಕ್ಕೆ ಯಾವ ಪ್ಲೇಸು ಅಂತ ಪ್ಲ್ಯಾನ್ ಮಾಡೋಣ ಬನ್ನಿ. ಸೊ ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಾಕಿ ಬಂಡೆ ಮೇಲೆ ಇವಳು ಸಂಸಾರ ಇಲ್ಲೇ ಸ್ಟಾರ್ಟ್ ಮಾಡಿದ್ಲು. ಎಲ್ಲಿ ದೇವಸ್ಥಾನಕ್ಕ ಎಷ್ಟೊತ್ತಿಗೆ ಪೂಜೆ? 12 ಗಂಟೆವರೆಗೂ ಪೂಜೆ ಇಲ್ವಾ? ಮಾಮೂಲಿ ದೇವ್ರ ಕೈ ಮುಕ್ಕೊಂಡು ಹೋಗ್ಬೋದು ಅಷ್ಟೇ. ನಾವು ಬೆಂಗಳೂರು ಕನಕಪುರ. ಬ್ರೆಡ್ ಅಂಡ್ ಜಾಮ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದು ತಿಂಡಿ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ. ಉಪ್ಪಿಟ್ಟು ಮೋಸ್ಟ್ ಪ್ರಾಬ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಸಿಗತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಸೊ ಒಂದು ಎಲ್ಲಾದ್ರೂ ಉಪ್ಪಿಟ್ಟು ಮಾಡ್ಕೊಳ್ಳೋಣ, ನೋಡೋಣ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ ಫಸ್ಟು, ಬ್ರೆಡ್ ತಿನ್ಬಿಟ್ಟು. ಉಪ್ಪಿಟ್ಟಿಗೆ ಏನೇನು ಫಸ್ಟ್ ಹಚ್ಕೊಳ್ಳೋದು ನೀನು? ಈರುಳ್ಳಿ ಎಷ್ಟು ಈರುಳ್ಳಿ ಹಾಕೋತ ಇಬ್ರಿಗೆ? ಜಾಸ್ತಿ ಅಲ್ವಾ? 3 ಈರುಳ್ಳಿ ಹಾಕೋತೀನಿ. 3 ಈರುಳ್ಳಿ ಇಬ್ರಿಗೆ ಜಾಸ್ತಿನೇ ಅದು, ಬಟ್ ನನಗೆ ಈರುಳ್ಳಿ ಇಷ್ಟ ಅಂತ. ಸೊ ಏನೋ ಹಸಿಮೆಣಸಿನ್ಕಾಯಿ ಎಷ್ಟು ಹಾಕೊಂತೀಯ? 4 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಇದು ಕೊತ್ತಂಬರಿ ಸೊಪ್ಪ ಅಷ್ಟೇ ಇವಾಗ ಹಚ್ಕೊಳ್ಳೋದು ಅಷ್ಟೇ. ಆಮೇಲೆ ಒಗ್ಗರಣೆ. ಇಟ್ಬಿಡಿ ದಟ್ಟ ಅಷ್ಟೇ. ಆಯಿಲ್ ಎಷ್ಟಾಗ್ತಾ ಇದೆಯಾ? ಎಣ್ಣೆ ಕಾಯಕ್ಕೆ ಮುಂಚೆನೇ ಆಗ್ತಾ ಇದೆಯಲ್ಲೇ? ಅದು ತುಂಬಾ ಸೀರೋಗ್ಬಿಡುತ್ತೆ. ಕಾವು ಜಾಸ್ತಿ ಅಲ್ವಾ ಇದು, ಗ್ಯಾಸ್ ತರಲ್ಲ. ಸ್ನೇಹಿತರೆ, ಅಲ್ಲಿ ಕೆಳಗಡೆ ಕೋಡಿ ಬಿದ್ದಿತ್ತಲ್ಲ, ಅಲ್ಲಿ ಇಟ್ಕೊಂಡಿದ್ವಿ ಸ್ಟವ್ನ. ಆಮೇಲೆ ಬಿಸಿಲು ತುಂಬ ಆಗೋಯ್ತು ಇದಕ್ಕಿದ್ದಂಗೆ. ನೆನ್ನೆಲ್ಲ ಇದ್ರದ್ದು ಶಿವಗಂಗೆಗೆ ಹೋಗಿ ಫುಲ್ಲು ಟ್ಯಾನ್ ಆಗಿತ್ತು, ಕುತ್ತಿಗೆ ಎಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲೊಂದು ಮರ ಇತ್ತು, ಸಖತ್ತಾಗಿತ್ತು, ನೆರಳು, ಬಂಡೆ, ಕೆರೆ ವ್ಯೂ. ನಾನು ಆ ಕೆರೆ ವ್ಯೂನ ನಿಮಗೆ ದೇವಸ್ಥಾನಕ್ಕೆ ಬಂದಾಗ ತೋರಿಸೋಣ ಅಂದ್ಕೊಂಡಿದ್ದೆ, ವಿಧಿ ಇಲ್ಲದೆ ಈಗ ಮುಂಚೆನೇ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೇ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಸೊ ಇನ್ಮೇಲೆ ನಾನು ಇನ್ನೊಂದು ಯೋಚನೆ ಏನು ಮಾಡಿದೆ ಅಂತ ಹೇಳಿದ್ರೆ, ಸೊ ಎಲ್ಲಾದರೂ ಹೊರಗಡೆ ನೈಟ್ ಕ್ಯಾಂಪ್ಸ್ ಮಾಡಿದಾಗ ಬರೀ ನೈಟ್ ಕ್ಯಾಂಪ್ ನಾವು ಎಲ್ಲಿ ಮಾಡಿದ್ವಿ, ಹೇಗಿದ್ವಿ ಅನ್ನೋದು ಜೊತೆಗೆ ಮೇಯ್ನಾಗಿ ಏನಾದರೂ ಒಂದು ಸ್ಪೆಷಲಾಗಿ ಒಂದೊಂದು ಫುಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ದಿವಸ ನಾನು ಕೂಡ ನಾನ್ ವೆಜ್ ಮಾಡ್ತೀನಿ, ಇವಳು ಚೆನ್ನಾಗಿ ಮಾಡ್ತಾಳೆ ಅಡುಗೆ, ಒಂದು ಫುಡ್ ಬ್ಲಾಗ್ ಥರ ಜೊತೆಯಲ್ಲಿ ಕ್ಯಾಂಪಿಂಗ್ ಟೈಮಲ್ಲಿ ಅಂತ ಹೇಳಿ ಯೋಚನೆ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನೂ ಹೇಳಿ. ಹಾಗೆ ನಿಮ್ಮದೇನಾದ್ರು ರೆಸಿಪೀಸ್ ಇದ್ದರೆ ಸೊ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಂಥದ್ದು ಮಾಡಿ ಸರ್, ಇಂಥದ್ದು ಹಾಕಿ ಅಂತ. ಸೊ ಮೇಡಮ್ಗೆ ನಾನು ಅದು ರೆಸಿಪಿ ಕೊಟ್ಬಿಟ್ಟು ನೆಕ್ಸ್ಟ್ ಆ ಅಡುಗೆನ ಟ್ರೈ ಮಾಡಿ ನಿಮಗೆ ಡೆಡಿಕೇಟ್ ಮಾಡಿ ನಾವು ತಿಂತೀವಿ. ನಾನಾ ದಿನ ಆಡಿದ ನುಡಿ ಕಹಿಯಾಯಿತು, ಇನ್ನೆಂದು ಹೀಗೆ ನಾ ಮಾಡೆನು, ನನ್ನಾಣೆ ನಂಬು ನೀ ನನ್ನ
ನಾನು ಇನ್ನ ಕೆಂಪು ಬರಬೇಕಾ? ಇನ್ನೂ ಉರಿಬೇಕು. ಸಾರಿ, ಐ ಆಮ್ ವೆರಿ ಸಾರಿ. ಹೂವಿಂದ ಬರೆವ ಕಥೆಯ ಸೌಟಿಂದ ಬರೆದೆ ನಾನು, ಬಿರಿಯಾನಿ ತಿನ್ನೋ ಕಡೆಗೆ ಉಪ್ಪಿಟ್ಟನ್ನು ತಿಂತೀನಿ ನಾನು. ಐ ಆಮ್ ಸಾರಿ, ವೆರಿ ಸಾರಿ. ನೀರಿಗೆ ಹಾಕಬೇಕು, ಯಾಕೆ? ಹೊಂದ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಆದಮೇಲೆ ಸುಮ್ಮನೆ ಮೇಲೆ ಉದುರಿಸ್ಕೊಳ್ಳೋದಷ್ಟೇ. ಆಮೇಲೆ ಅದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತ. ಏನಾಗಲ್ಲ ಅಂತ? ಗ್ಯಾಸ್ಟ್ರಿಕ್ ಆಗಲ್ಲ ಅಂತ. ನೀರಿಗೆ ಹಾಕಿದ್ರೆ ಹಾಂ, ಗ್ಯಾಸ್ಟ್ರಿಕ್ ಆಗಲ್ಲ. ನೀರಿಷ್ಟೇ ಸಾಕಾ? ಉಪ್ಪು ಅವಾಗಲೇ ಒಂಚೂರು ಹಾಕಿದೆಲ್ಲ ಒಗ್ಗರಣೆ ಹಾಕ್ಬೇಕಾರೆ. ಅದು ಈರುಳ್ಳಿ ಫ್ರೈ ಆಗಿ ರವೆ ಇಲ್ಲಾಂದ್ರೆ ಗಂಟು ಬರುತ್ತೆ. ರವೆ ಎಲ್ಲ ಹುರ್ಕೊಂಬಂದಿದ್ಯಾ ಮುಂಚೆನೆ? ಹುರ್ಕೊಂಡು ತೊಗೊಂಬಂದಿರೋದಾ? ಎಷ್ಟು ಸಾರಿಗೆ ಆಗತ್ತೆ ಅದು ರವೆ? ಅದು ಒಂದ್ಸಲಕ್ಕಾಗು, ಇವಾಗ ಒಂದ್ಸಲ ಆಗಿ ಮೆಕ್ಕತ್ತೆ ಇಬ್ರಿಗೆ. ರವೆ ಮೀಡಿಯಮ್ ರವೆನಾ? ಏನು ರವೆ ಇದು? ಮೀಡಿಯಮ್ ರವೆ. ಸಣ್ಣ ರವೆ ಹಾಕಿದ್ರೆ ಆಗಲ್ಲ, ಕೇಸರಿ ಭಾತ್ ಆಗ್ಬಿಡತ್ತೆ. ತುಂಬ ಪೇಸ್ಟ್ ಥರ. ಸಜ್ಜಿಗೆ ಗಿಜ್ಜಿಗೆ ಮಾಡ್ಬೋದು. ಇದು ಮೀಡಿಯಮ್ ರವೆ. ಬನ್ಸಿ ರವೆ ಅಂದರೆ ಇನ್ನೂ ದಪ್ಪ ಬರುತ್ತಾ? ಅದೇನು ನಂಗೆ ಇಷ್ಟ ಇಲ್ಲ, ಅದಕ್ಕೆ ತಂದೆ. ಅಲ್ಲ, ಅದಿನ್ನ ದಪ್ಪ ಆದ. ಅದರಲ್ಲೂ ಉಪ್ಪಿಟ್ಟು ಮಾಡ್ತಾರೆ ಒಟ್ಟಿನಲ್ಲಿ. ಖರಾಬ್ ಆಗ್ತದೆ. ಆಯ್ತಾ ಎಲ್ಲ? ರವೆ ಅಷ್ಟೇನಾ ಬೇಯೋದು? ಅದೇ ಇವಾಗ ಮುಚ್ಚಿಟ್ರೆ ಅದು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅನ್ನಕ್ಕೆ ದಮ್ ಇಡೋ ಥರ ಹರಡ್ಕೊಳತ್ತೆ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಮೇಲೆ ಉದುರಿಸ್ಕೊಳ್ಳೋದು. ಮುಚ್ಚಿರ್ತೀನಿ. ಸಿಮ್ಮಲ್ಲಿ ಇಟ್ಟಿದ್ಯಾ? ಎಷ್ಟೊತ್ತು? ಸಾಕು, 2 ನಿಮಿಷ ಇಟ್ಬಿಟ್ಟು, ಇಲ್ಲಾಂದ್ರೆ ಸೀದೋಗುತ್ತೆ. ಕಾಲು ಜಾಸ್ತಿ ಇಲ್ಲ ಇದು. ಓಕೆ, ಈಗ ದಮ್ಗಿಡ್ತಾ ಇದೆಯಾ? ಕೊಬ್ಬರಿ ಆಮೇಲೆ ಹಾಕ್ತೀನಿ ಅಂದೆ. ಅಂದರೆ ಮಿಕ್ಸ್ ಮಾಡಲ್ಲ. ಮೇನಿಂಗ್ ಕೊಬ್ಬರಿ ಅಷ್ಟೇನಾ? ಒಂದು 2 ಮಿನಿಟ್ಸ್ ಅಷ್ಟೇನಾ? ಆಡ್ಬೇಕು ಆಮೇಲೆ ಒಂದು 5 ನಿಮಿಷ. ಅಲ್ಲಲ್ಲ, ಈಗ. ಹಾಂ, ಓ, ಆಯಿತಾ? ಇನ್ನು ಬೆಳ್ಳಗೆ ಇರೋಂಗಿದೆ. ಆಗಿದೆಯಾ? ಆಯಿಲ್ ಜಾಸ್ತಿ ಆಯಿತಾ? ಸೊ ಉಪ್ಪಿಟ್ಟು ರೆಡಿನಾ? ಸಾಕಾಗೋಷ್ಟು ಆಯ್ತಲ್ಲ ಅದು. ಇದಾದ್ಮೇಲೆ ಅರಳಿದ್ಮೇಲೆ ಇಬ್ರಿಗಾಗುವಷ್ಟು. ಹಾಂ, ನನಗೆ ನಿನಗೇನೆ ಜಾಸ್ತಿ. ನಾನೆಲ್ಲಿ ತಿಂತೀನಿ ಒಂದು 4 ತುತ್ತು ಅಷ್ಟೇನಾ? ಇನ್ನಾದ್ರ ಕತೆ ಹೊಟ್ಟೆಗೆ ಹಾಕ್ಕೊಳ್ಳೋದು ಅಷ್ಟೇನಾ? ಓಕೆ, ಸೂಪರ್ ಆಗಿದೆ ಉಪ್ಪಿಟ್ಟು. ಮನೆಯಲ್ಲಿ ಮಾಡ್ದಂಗೆ ಎಲ್ಲ ಥರ ಬಿದ್ದಿದೆ. ಬೆಳ್ಳುಳ್ಳಿ ಒಂದು ಹಾಕಿಲ್ಲ. ಬೆಳ್ಳುಳ್ಳಿ ಹಾಕಲ್ವಾ? ಓಕೆ, ಚೆನ್ನಾಗಿದೆ. ಈಗ ಹಾಕ್ಕೊಂಡು ತಿನ್ನಬೇಕು. ತಿನ್ಬಿಟ್ಟು ರುಚಿ ಹೇಳಬೇಕು ಹೆಂಗಿದೆ ಅಂತ. ಬನ್ನಿ. ಬಿಸಿ ಬಿಸಿ ಉಪ್ಪಿಟ್ಟು. ತುಮಕೂರಿನ ಅನ್ನೊಂದು ಪ್ಲೇಸ್, ಅನ್ನೊಂದು ಕೆರೆನಲ್ಲಿ. ಈ ಕೆರೆ ಹೆಸರು ಕೇಳಬೇಕು. ಸೊ ಸ್ನೇಹಿತರ, ಇದ್ರ ಮೇಲೆ ಮಾವಿನಕಾಯಿ ಉಪ್ಪಿನಕಾಯ, ನಿಂಬೆಕಾಯಿ ಉಪ್ಪಿನಕಾಯಿ, ಸೂಪರ್ ಕಾಂಬಿನೇಷನ್. ನೋಡಿ ಲೊಕೇಶನ್ ನೋಡಿ, ಒಳ್ಳೆ ಲೊಕೇಶನಲ್ಲಿ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟನ್ನ. ಆದರೂ ಉಪ್ಪಿಟ್ಟಲ್ವ ಮಾಡ್ತಾ ಇರೋದು. ಉಪ್ಪಿನಕಾಯಿ ಸೇರಿಸ್ಕೊಂಡ ಹೆಂಗಿದೆ? ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ, ಆ್ಯಾವ್ರೇಜ್ ಆಗಿದೆಯಾ? ನಿಜ ಹೇಳು. ನಾನು ಹೇಳ್ತೀನಿ ನಾನು ರಿವ್ಯೂ, ನೀನು ಮಾಡಿರೋ ರಿವ್ಯೂ ಹೇಳು. ಓಕೆ, 5 ಔಟ್ ಆಫ್? ಸರಿ, ಆಯಿತು. ಉಪ್ಪಿನಕಾಯಿ ಜೊತೆ ತಿಂದಿರೋದು ರುಚಿ ಅಂತ ಅನ್ನಿಸ್ತಾರೆ. ಪ್ಲೈನ್ ಆಗಿರೋ ತಿಂತೀನಿ. ನಿಮ್ಮದು ರಿಸಲ್ಟ್ ಹೇಳ್ಬೇಕಾರೆ. ಚೆನ್ನಾಗಿದೆ, ಬಟ್ ಕಡಲೆಬೇಳೆ ಉದ್ದಿನಬೇಳೆ ಕಮ್ಮಿ ಆಯಿತು. ಅದಿದ್ರೆ ರುಚಿ ಇರೋದಿನ್ನ.
ಸಿಕ್ಕಬೇಕದು ಬಾಯಿಗೆ. ಉಪ್ಪಿನಕಾಯಿ ಫ್ಲೇವರು ಜೊತೆಗೆ ಮೊಸರನ್ನು ಸ್ವಲ್ಪ ಇಟ್ಬಿಟ್ಟಿದ್ರೆ ಆಸಮ ಇರೋದು. ಆಮೇಲೆ ನಾವು ಮಂಗಳೂರಲ್ಲಿ ಅವಲಕ್ಕಿ ಎಲ್ಲ ತಿಂದ್ವಲ್ಲ, ಮೊಸರು ಅವಲಕ್ಕಿ ಎಲ್ಲ, ಅದನ್ನು ಅವ್ರು ಇದೇ ರೀತಿ ಹೇಳಿಲ್ಲ. ಮೊಸರು ಅವಲಕ್ಕಿನ ಈ ಥರ ಬೆರೆಸ್ಕೊಬೇಕಂತ ಹಿಂಗೆ ಕಲಸಿ ಸ್ಪೂನಲ್ಲಿ ತಿನ್ಬೇಡಿ ಸರ್, ಈ ಥರ ಕೈಯಲ್ಲಿ ತಿನ್ನಿ ಅಂತ. ಚೆನ್ನಾಗಿದೆ, ಸೂಪರ್ಬಾಗಿದೆ. 5 ಔಟ್ ಆಫ್ 4.5 ಕೊಡೋಕ್ಕಾಗಲ್ಲ. 5 ಔಟ್ ಆಫ್ 5 4.5 ನೋಡ್ರೆ. ಆಮೇಲೆ ಆ ಕಲ್ಲು ಎಸ್ತಿರೋದು ಇವ್ರು ಜನಗಳು ಎಸ್ತಿರೋದು ಅದ ಕಲ್ಲು. ಈಗ ಇದಕ್ಕೆ ಏನೋ ರೆಕ್ಕೆ ಇಟ್ಕೊಂಡು ಹಾಂ ಯಾವಾಗ ತಗೊಂಡು 3 ಸಲ ಹಿಂಗೆ ತೊಳಿ ಎಸ್ತಾರೆ. ಹಾಂ ನಾವೆಲ್ಲ ಎಷ್ಟಿದ್ದೀವಿ ಸೊನ್ನೆ ಎಷ್ಟೋ ಕಡಿಮೆ. ಹೌದಾ? ನನಗೂ ರೊಟ್ಟೆ ನೋವಾಯ್ತು, ನಾನು ಎಸ್ಬಿಡ್ತೀನಿ ರೀ ಇವತ್ತು ಪೂಜೆ ಮಾಡಿಬಿಟ್ಟು. ಒಳ್ಳೇದು. ಆಗಲಿ ದೇವ್ರ ಹೆಸರಲ್ಲಿ. ಕನಕ್ಪುರ ಹಳೆ ನಿಜ್ಗಲ್ ಅವ್ರೇನಾ ನೀವು? ಇದು ಹಳೆ ನಿಜ್ಗಲ್ ಅಲ್ವಾ ಅದೆಲ್ಲ? ಇದೆಲ್ಲ ಓ, ಅದೆಲ್ಲ ತುಂಬ ದೊಡ್ಡದಾಗಿದೆ ಊರಂಗಿದ್ರೆ. ತುಂಬ ದೊಡ್ಡದಾಗಿದೆ. ಇದು ಬೆಂಗಳೂರಲ್ಲಿ MG ರೋಡಲ್ಲ? ಯಾವ ಕಾಲೇಜ್ ಹೇಳಿದ್ದು? ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜಲ್ಲಿ ಓದಿದ್ದ ಅಲ್ಲಿ ನೀವು? ಇಲ್ಲ ನಾನು ಅಲ್ಲಿ ಅಟೆಂಡ್ರಿ ಕೆಲಸ P1 ಕೆಲಸ. ಓ ಹೌದಾ? ರಾಹುಲ್ ದ್ರಾವಿಡ್ ಅವರು ನಾನು ಹೋದಾಗ ಫೈನಲ್ ಬಿಕಮ್ ಹುಡುಗ. ನೀವು ಅಲ್ಲಿ ಅಟೆಂಡರ್ ಆಗಿದ್ದಾಗ ಫೈನಲ್ ಬಿಕಮ್ ಹುಡುಗ ಕೆಲಸಕ್ಕೆ ಸೇರಿದೆ. ಅವ್ನಿಗೆ ಈಚಿಗೆ ಬಂದ ಫಂಕ್ಷನ್ಗೆಲ್ಲ ಕರ್ಸೋರು. ಕ್ರಿಸ್ಟಿಯನ್ಸ್ ಕಾಲೇಜ್ ಅದು. ಹೌದು. ಸೊ ರಾಹುಲ್ ದ್ರಾವಿಡ್ ಹೆಚ್ಚು ಕಮ್ಮಿ ನಿಮ್ಮ ಸ್ಟೂಡೆಂಟೇನೆ ಆ ಲೆಕ್ಕಕ್ಕೆ ಹೋದ್ರೆ. ಒಳ್ಳೆ ಮನುಷ್ಯ ಬಿಡಿ ಅಯ್ಯಪ್ಪ. ಒಳ್ಳೆ ಮನುಷ್ಯ. ಏನು ಹೊತ್ಕೊಳತೀವಿ. ಇವೇನು ಜಾತಿ ಎಮ್ಮೆ ಗೌಡ್ರ ಇವು? ಮುರಾನ ಇವು? ಎಷ್ಟು ಕರಿತವೆ? ಮುರಾ. ಈ ಕೈ ತಿಂಡಿ ಕೊಡ್ತೀರಾ? ಹೌದಾ? ಸ್ನೇಹಿತರೆ, ಹಳೆ ನಿಜ್ಗಲ್ಲಲ್ಲಿ ನೆನ್ನೆ ಬಂದಿದ್ದು. ಸೊ ಇವಾಗ ಇಲ್ಲಿಂದ ಹೊರಡುವಂಥ ಸಮಯ. ಅದಕ್ಕೆ ಮುಂಚೆ ನನ್ನ ಕೆರೆ ಹೆಸರು ಕೇಳಬೇಕು ಅಂತ ಇದೆ, ಕೋಡಿಸಿದ್ದೇಶ್ವರ ಕೆರೆ ಅಂತ. ಸೊ ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇರೋದು ಕೋಡಿಸಿದ್ದೇಶ್ವರ ದೇವಸ್ಥಾನ. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇರ್ತಾರೆ ಕ್ಯಾಂಪಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ, ನೀವು ಏನು ಮಾಡ್ಕೊಂಡು ತಿಂತೀರ ಅಪ್ಲೋಡ್ ಮಾಡಿ ಅಂತ ಹೇಳಿ. ಒಳ್ಳೆ ಜಾಗಕ್ಕೆ ಬಂದು ಫ್ರೆಶ್ ಆಗಿ ಒಳ್ಳೆ ಉಪ್ಪಿಟ್ಟು ಮಾಡಿಕೊಟ್ಲು. ಆ ಉಪ್ಪಿಟ್ಟು ಕೂಡ ವ್ಲಾಗ್ ಮಾಡಿದ್ದೀನಿ. ಹಾಗೆ ನಾನೊಂದು ಕೇಳಿದ್ದೀನಿ, ಫುಡ್ ವ್ಲಾಗ್ಸ್ ಮಾಡಿದ್ರೆ ಹೆಂಗಿರುತ್ತೆ ನಾನು ಬಂದಾಗ, ಹಾಲ್ಟ್ ಆದಾಗ. ಒಂದೊಂದು ಸಾರಿ ಹಾಲ್ಟ್ ಆದಾಗ ಒಂದೊಂದು ಫುಡ್ ವ್ಲಾಗ್ ಮಾಡಿದ್ರೆ ಹೇಗಿರುತ್ತೆ. ಬೋತ್ ವೆಜ್ಗೆ ಅವರು, ನಾನ್ ವೆಜ್ಗೆ ನಾನು. ನಾನ್ ವೆಜ್ ಸೂಪರಾಗಿ ಮಾಡ್ತೀನಿ ನಾನು, ಬಿರಿಯಾನಿ ಎಲ್ಲ. ಸೊ ಅದನ್ನು ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನಮ್ಮ ಈ ಪ್ರಯತ್ನಕ್ಕೆ ಸದಾ ನಿಮ್ಮ ಆಶೀರ್ವಾದ ಸಹಕಾರ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು.